ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅಪ್ಲಿಕೇಶನ್ನ ಆಗ್ತಿದ್ದಂಥ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಒಂದು ದೊಡ್ಡ ಸಮಸ್ಯೆ ಏನಾಗಿತ್ತು ಅಂತಂದರೆ ಫೀಸ್ ಪೇಮೆಂಟ್ನ ಅಪ್ಡೇಟ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಜನ KEA ಅವರಿಗೆ ಒಂದು ರಿಕ್ವೆಸ್ಟನ್ನು ಕಳಿಸಿದ್ರು ಆ್ಯಂಡ್ ಹಲವಾರು ಜನ ಈ ಒಂದು ಸಮಸ್ಯೆ ಬಗೆಹರಿಯುತ್ತಾ ಇಲ್ವೋ ಅನ್ನೋ ಗೊಂದಲದಲ್ಲಿ ಕೂಡ ಇದ್ರಿ. ಸೊ ಹಿಂದೆ ಕೂಡ ಅವರು ಒಂದು ಇಮೇಲ್ ಐಡಿಯನ್ನು ಕೊಟ್ಟಿದ್ದರು. ಸೊ ಆ ಇಮೇಲ್ ಐಡಿಗೆ ನೀವು ಶುಲ್ಕ ಪಾವತಿಸಿರುವಂಥ ಒಂದು ಡೀಟೇಲ್ಸನ್ನು ಕಳಿಸಿದರೆ ಸೊ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದು ಕೂಡ ಇನ್ವ್ಯಾಲಿಡ್ ಆಗಿತ್ತು. ಸೊ ಈಗ ಸದ್ಯಕ್ಕೆ KEA ಅವರಿಂದ ಮತ್ತೊಂದು ಹೊಸ ಪ್ರಕಟಣೆ ಹೊರಬಿದ್ದಿದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಕಂಟಿನ್ಯೂ ಆಗಿ ನೀವು ಈ ಒಂದು ಅಪ್ಡೇಟನ್ನು ತಿಳ್ಕೊಳ್ಳೇಬೇಕು. ಏನು ಅಂತಂದರೆ, ಯಾರ್ಯಾರು ಈಗ ಆಲ್ರೆಡಿ ಫೀಸ್ ಕಟ್ಟಿದ್ದೀರಾ ಆ್ಯಂಡ್ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಹಾಕಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರೆಲ್ಲರಿಗೂ ಕೂಡ ಇದೊಂದು ಇಂಪಾರ್ಟೆಂಟ್ ವಿಷಯ. ಏನು ಅಂತಂದರೆ, ನೀವು ಈಗ ಅಪ್ಲಿಕೇಶನ್ ಹಾಕ್ತೀರಾ ಬಟ್ ಫೀಸನ್ನು ಕೂಡ ಪೇ ಮಾಡ್ತೀರಾ. ಬಟ್ ಫೀಸ್ ಪೇಮೆಂಟ್ ಅಪ್ಡೇಟ್ ಆಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸನ್ನು ಯಾವ ರೀತಿ ಫೀಸ್ ಪೇಮೆಂಟ್ ಅಪ್ಡೇಟ್ ಆಗೋ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಸಜೆಷನ್ ಇದೆ. ಅದೇನು ಅಂತಂದರೆ, ಈಗ VAOpayment@gmail.com ಅನ್ನೋ ಒಂದು ಇಮೇಲ್ ಐಡಿಗೆ ನೀವು ಏನು ಫೀಸ್ ಪೇ ಮಾಡಿರ್ತೀರ ಆ ಒಂದು ಡೀಟೇಲ್ಸ್ ಆ್ಯಂಡ್ ನಿಮ್ಮ ಅಪ್ಲಿಕೇಶನ್ ಎರಡನ್ನೂ ಕೂಡ ಮೇಲ್ ಮಾಡಿದ್ರಿ ಅಂತಂದ ಅವರು ವಿತಿನ್ 2 ಡೇಸಲ್ಲಿ ಅದನ್ನು ಸರಿಪಡಿಸ್ತೀವಿ ಅಂತ ಅವರ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ಸೊ ಇದು ಖಂಡಿತವಾಗಿಯೂ ವರ್ಕ್ ಆಗುವಂಥ ಎಲ್ಲ ಒಂದು ಚಾನ್ಸಸ್ ಇದೆ. ಕಾರಣ ಈ ಹಿಂದೆ ಅವರು ಕಳಿಸಿದ್ದಂಥ ಒಂದು ಮೇಲ್ ಐ ಡಿ ಇನ್ವ್ಯಾಲಿಡ್ ಆಯಿತು. ಸೊ ಹಲವಾರು ಜನ ಅದಕ್ಕೆ ಮೇಲ್ ಮಾಡಿದರೂ ಕೂಡ ಇನ್ನೂ ರೆಸ್ಪಾನ್ಸ್ ಬಂದಿಲ್ಲ. ಸೊ ಈ ಇಮೇಲ್ ಐ ಡಿಗೆ ನೀವು ವಿತಿನ್ 2 ಡೇಸಲ್ಲೇ ರೆಸ್ಪಾನ್ಸನ್ನು ಪಡೆದುಕೊಳ್ಳುವಂಥ ಖಚಿತತೆ ಇದೆ. ಸೊ ಆದ ಕಾರಣ ಯಾರ್ಯಾರ್ದು ಇನ್ನೂ ಫೀಸ್ ಪೇಮೆಂಟ್ ಅಪ್ಡೇಟ್ ಆಗಿಲ್ಲ ಅವರೆಲ್ಲರೂ VAOpayment@gmail.com ಅನ್ನೋ ಒಂದು ಇಮೇಲ್ ಐ ಡಿಗೆ ನಿಮ್ಮ ಒಂದು ಫೀಸ್ ಪೇಮೆಂಟ್ ಡೀಟೇಲ್ಸ್ ಆ್ಯಂಡ್ ಅಪ್ಲಿಕೇಶನ್ ಡೀಟೇಲ್ಸನ್ನು ಸೆಂಡ್ ಮಾಡಿ. ಆ್ಯಂಡ್ ಯಾರು ಅಪ್ಕಮಿಂಗ್ ಅಪ್ಲಿಕೇಶನ್ ಹಾಕಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಬೇಗ ಅಪ್ಲಿಕೇಶನ್ ಹಾಕಿ. ಇನ್ನೊಂದು 3-4 ಡೇಸ್ ಅಷ್ಟೇ ಉಳಿದಿದೆ. ಸೊ ಬೇಗ ನೀವು ಫೀಸ್ ಪೇಮೆಂಟನ್ನು ಅಪ್ಡೇಟ್ ಮಾಡ್ಕೊಳ್ಬಹುದು. ಆದ್ದರಿಂದ ಇದೊಂದು ಇಂಪಾರ್ಟೆಂಟ್ ವಿಚಾರ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಇಮೇಲ್ ಐ ಡಿಯ ವಿಳಾಸವನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಆ್ಯಂಡ್ ಅದೇ ಇಮೇಲ್ ಐ ಡಿಗೆ ನಿಮ್ಮ ಒಂದು ಏನು ಪ್ರಾಬ್ಲಮ್ ಆಗಿದೆ ಸೊ ಅದನ್ನು ಸೆಂಡ್ ಮಾಡಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.